ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇಟ್ಸ್ ಮೀ ಪ್ರಿಯಾ ತನ್ನೋ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಏನಾದರೂ ಡಿಸ್ಟರ್ಬ್ ಆಗ್ತಾಯಿದ್ರೆ ಸಾರಿ, ಯಾಕೆಂದರೆ ಮಳೆ ಬರ್ತಿದೆ. ನಿಮ್ಗೆ ಏನನ್ನ ಸೌಂಡ್ ಬಂದರೆ ಅದನ್ನು ಇಗ್ನೋರ್ ಮಾಡಿ. ಅದನ್ನು ನಾವೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಮಳೆ ಬರ್ತಿದೆ. ಸೊ ಹಾಗಾಗಿ ನಿಮಗೆ ಫಸ್ಟೇ ಹೇಳ್ತಾ ಇದ್ದೀನಿ ನಾನು. ಓಕೆನಾ ಫ್ರೆಂಡ್ಸ್, ಮೊನ್ನೆ ಬ್ಲಾಗಲ್ಲಿ ನಾನು ತಿಳಿಸಿದ್ದೆ ಹಾಸ್ಪಿಟಲ್ ಅಂತ ಹೇಳಿದ್ದೆ ಅಲ್ಲ, ಅದು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆಲ್ಲ. ಸೊ ಆ ಬ್ಲಾಗು ಇದೇನೆ. ಯಾಕೆ ಅಂದರೆ ಹಾಸ್ಪಿಟಲ್ ಹೋಗಿದ್ದು ನನ್ನ ಮಗನಿದ್ನಲ್ಲ, ಅವನಿಗೆ 1 ವೀಕ್ ಫೇವರಿಂದ ನಾವು ಸಫರ್ ಆದ್ವಿ. ಅದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ ಈ ಬ್ಲಾಗಲ್ಲಿ. ನಾನು ಮೊನ್ನೆನೇ ಮಾಡೋಣ ಬ್ಲಾಗ್ ಅಂದ್ಕೊಂಡೆ, ಬಟ್ ನನಗೂ ಹುಷಾರಿರಲಿಲ್ಲ. ಇವತ್ತು ಸ್ವಲ್ಪ ಆರಾಮಾಗಿದ್ದೀನಿ. ಸೊ ಹಾಗಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಫಸ್ಟು ಸ್ಕೂಲ್ಗೆ ಹೋಗಿದ್ದ ಮಂಡೇ. ಆಗಲೆಲ್ಲ ಚೆನ್ನಾಗೇ ಇದ್ದ, ಮನೆಯಲ್ಲೆಲ್ಲ ಟಿಫನ್ ತಿಂದು ಚೆನ್ನಾಗೇ ಓದ, ಆಕ್ಟಿವಾಗೇ ಓದ. ಅದೇನಾಯಿತು ಏನೋ ನಮಗೂ ಗೊತ್ತಿಲ್ಲ. ಸಾಯಂಕಾಲ ಅನ್ಕೋತೀನಿ 4:30 ಆ ಟೈಮ್ಗೆ ಅವನಿಗೇನಾಗಿತ್ತೆ ಅಂದರೆ ಹೊಟ್ಟೆಲೇನೋ ಒಂಥರ ಆಗೋದು, ತುಂಬ ತಲೆನೋಗೋದು, ನೆಕ್ಸ್ಟು ವಾಂತಿ ಬರೋ ಥರ ಆಗೋದು, ನೆಕ್ಸ್ಟು ಇನ್ನೇನು ಅಷ್ಟೇ ಅನ್ಕೊತೀನಿ, ಇಷ್ಟೆಲ್ಲ ಆಗ್ತಿತ್ತಂತೆ. ಮತ್ತು ಸುಸ್ತು ಆಗ್ತಿತ್ತಂತೆ. ಅಲ್ಲಿ ವಾಚ್ಮೆನ್ ಇರ್ತಾರಲ್ಲ, ವ್ಯಾನ್ ಹತ್ತಕ್ಕಿಂತ ಮುಂಚೆನೇ ವ್ಯಾನ್ ಬರಬೇಕಾದ್ರೆ 5:30 ಆಗ್ತಿತ್ತು. ಅವ್ನಿಗೆ ಅಷ್ಟೊತ್ತವರೆಗೂ ಇರೋಕ್ಕಾಗಿಲ್ಲ ಅಂತೆ. ಆ ವಾಚ್ಮ್ಯಾನ್ ಹತ್ರ ಹೋಗ್ಬಿಟ್ಟು ಅಂಕಲ್ ನಮ್ಮ ಅಪ್ಪಗೆ ಫೋನ್ ಮಾಡಿಕೊಡಿ, ನಾನು ನಮ್ಮ ಅಪ್ಪಗೆ ಮಾತಾಡಬೇಕು ಅಂತ ಹೇಳಿದ್ನಂತೆ. ಸರಿ ಅಂದ್ಬಿಟ್ಟು ವಾಚ್ಮ್ಯಾನ್ ಆ ಅಂಕಲು ಫೋನ್ ಮಾಡಿಕೊಟ್ಟವ್ರೆ. ಅವನು ಅಪ್ಪ ನನಗೆ ಹುಷಾರಿಲ್ಲ, ನನಗೆ ಈ ಥರ ಆಗಿದೆ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ಕರ್ಕೊಂಬಂದರು. ಮನೆಗೆ ಬರೋಷ್ಟೊತ್ತಿಗೆ ಒಂದು 5 ಆ ಥರ ಆಗಿತ್ತು. ನನಗೂ ಫಸ್ಟೇ ಕಾಲಲ್ಲಿ ಹೇಳಿದರು ಈ ಥರ ಆಗಿದೆ ಅಂತ. ಸರಿ ಮನೆಗೆ ಕರ್ಕೊಂಬ, ನಾವು ಸಾಯಂಕಾಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ದೆ. ಸರಿ ಅಂದ್ಬಿಟ್ಟು ಕರ್ಕೊಂಡು ಬಂದ್ರು ಅವರು. ಕರ್ಕೊಂಬಂದರೆ ಅವನು ಬಂದಿದ ತಕ್ಷಣವೇ ಮಲಗಿಬಿಟ್ಟ. ನಾನೇನು ಅನ್ಕೊಂಡೆ ಅಂದರೆ ಎಲ್ಲೋ ಅವನಿಗೆ ತಲೆ ನೋವ್ತಿತ್ತಲ್ಲ, ಇದರಿಂದ ಎಲ್ಲೋ ಮಲ್ಕೊಂಡಿದ್ದಾನೆ ಅಂತ. ಸ್ವಲ್ಪ ಹೊತ್ತು ಅವನೇನು ಕೇಳಲಿಲ್ಲ, ಮಲಗಿಸ್ಬಿಟ್ವೆ, ನೆಕ್ಸ್ಟ್ ಏನಾಯ್ತು ಅಂದರೆ ಸ್ವಲ್ಪ ಹೋಗ್ಬಿಟ್ಟು ಹತ್ರಕ್ಕೆ ಹೋಗಿ ಕೂತ್ಕೊಂಡೆ. ಎದ್ದ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಿದ್ದೆಯಿಂದ ಎದ್ದ. ಏನಪ್ಪ ಏನಾಯಿತು ಅಂತ ಕೇಳಿಬಿಟ್ಟು ಹೋಗಿ ಅದು ಪಕ್ಕ ಕೂತ್ಕೊಂಡ್ರೆ ಸ್ವಲ್ಪ ಈ ಥರ ಮುಟ್ಕೊಂಡೆ ನಾನು, ಏನಾಯಿತು ಅಂತ ನೋಡಿದ್ರೆ ಅವನಿಗೆ ಫೀವರ್ ಬರ್ತಿತ್ತು. ಏನು ಫೀವರ್ ಬಂದಂಗೈತೆ ಏನು ಅಂದ್ಬಿಟ್ಟು ನಮ್ಮ ಹತ್ರ ಟೆಂಪ್ರೇಚರ್ ಚೆಕ್ ಮಾಡೋದು ಇತ್ತು. ನಾವು ಫಸ್ಟೇ ತಂದು ಇಟ್ಕೊಂಡಿದ್ವಲ್ಲ, ಅದನ್ನು ನಾನು ಹೋಗಿ ಇಟ್ಟೆ, ಇಲ್ಲಿ ಕಂಕ್ಳು ಕೆಳಗಡೆ ಇಟ್ಟೆ. ಅದೇನು ತೋರಿಸ್ತು 100 ಇದೆ ಅಂದ್ಬಿಟ್ಟು ತೋರಿಸ್ತು. ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ಅವನಿಗೆ ಜ್ವರ ಬಂದಿದೆ ನೋಡು, ಹಾಗೆ ತೋರಿಸ್ಕೊಂಬರೋಣ, ತಲೆನೋವು ಅಂತಿದ್ದಲ್ಲ, ತೋರಿಸ್ಕೊಂಬರೋಣ ಹಾಸ್ಪಿಟಲ್ಗೆ ಹೋಗಿ ಅಂದೆ. ಸರಿ, ನಾವು ಡೈಲಿ ಒಬ್ಬ ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ಅವರು ಶ್ಯಾಮ್ ಸುಂದರ್ ಡಾಕ್ಟರ್ ಅಂತ. ಅವ್ರನ್ನ ಫೋನ್ ಮಾಡಿದೆ ನಾನು, ಯಾವಾಗೂ ಅಷ್ಟೇ ಅವ್ರು ಇದ್ದಾರಾ ಇಲ್ವಾ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟು ನಾನು ಹೋಗೋದು. ಫೋನ್ ಮಾಡಿದೆ, ಸರ್ ನೀವಿದ್ದೀರಾ ಹಾಸ್ಪಿಟ್ಲಲ್ಲಿ ಅಂತ. ಅವ್ರದ್ದು ಸ್ವಂತ ಕ್ಲಿನಿಕ್ ಇದೆ. ಅವರು ಫಸ್ಟು ಮನೇಲಿ ಇಟ್ಕೊತಾಯಿದ್ರು, ಮತ್ತು ಸ್ವಂತ ಮನೆ ಕಟ್ಕೊಂಡು ಈಗ ಸಪ್ರೇಟಾಗಿ ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ. ಕಾಲ್ ಮಾಡಿದೆ, ಸರ್ ನೀವಿದ್ದೀರಾ ಅಂದರೆ. ಹ್ಞೂ ಇದೀನಮ್ಮ ಬನ್ನಿ ಅಂದರು. ಸರಿ ಬರ್ತೀವಿ ಸರ್ ಅಂದ್ಬಿಟ್ಟು ಹೋದ್ವಿ. ನಾವು ಹೋದ್ರೆ ಅಲ್ಲಿ ಒಬ್ಬ ಕೆಲಸಕ್ಕೆ ಅಂತ ಒಬ್ಬ ಅಜ್ಜಿ ಇದ್ದರು. ಆ ಅಜ್ಜಿ ನಾನೇ ಕೇಳಿದೆ, ಅಜ್ಜಿ ನೋಡು ನನ್ನ ಮಗನಿಗೆ ನನ್ನ ಮಕ್ಳಿಗಾಗೋದು ಏನನ್ನ ಆಗಿದೆಯೇನೋ ನೋಡು ಅಂದೆ. ಅಜ್ಜಿ ನೋಡಿಬಿಟ್ಟು ಆಗಿದೆಯಮ್ಮ, ಸ್ವಲ್ಪ ಒಂದು ಮಂತ್ರ ಹಾಕ್ಸು, ಆಮೇಲೆ ಒಂದು ತಾಯ್ತ ಕಟ್ಸು, ನಿಲ್ಲುತ್ತೆ ಅಂದರು. ಸರಿ ಅಜ್ಜಿ ಆಮೇಲೆ ತೋರಿಸ್ತೀವಿ ಅಂದ್ಬಿಟ್ಟು ಫಸ್ಟು ಡಾಕ್ಟ್ರ್ ಹತ್ರ ತೋರಿಸ್ವಿ. ಟ್ಯಾಬ್ಲೆಟ್ಸು ಸಿರಪ್ಪು ಎಲ್ಲ ಕೊಟ್ಟರು. ಬಂದು ಮತ್ತು ಹಾಗೆ ಗಂಗಮ್ಮ ಗುಡಿ ಟೆಂಪಲ್ ಅಂತಿದೆ, ಅಲ್ಲಿ ಹೋದ್ವಿ. ಅಲ್ಲಿ ಸೋಮವಾರ ಅಲ್ಲ ಅವ್ನಿಗೆ ಹುಷಾರಿಲ್ದಿರಾಗಿತ್ತು. ಅಲ್ಲಿ ಇವತ್ತು ಮಂತ್ರ ಮಾತ್ರ ಹಾಕ್ತೀನಿ ನಾನು, ಅವನಿಗೆ ತಾಯ್ತ ಕಟ್ಟಿಸ್ಬೇಕಂದ್ರೆ ಇವತ್ತು ಕಟ್ಟಲ್ಲ, ನಾನು ನಾಳೆ ಕಟ್ತೀನಿ ಅಂದರು. ಸರಿ ಸ್ವಾಮಿ ಆಯಿತು, ನಾವು ನಾಳೆನೇ ಬರ್ತೀವಿ, ಇವತ್ತು ಮಂತ್ರ ಹಾಕಿ ಅಂತ ಹೇಳಿದ್ವಿ. ಮಂತ್ರ ಹಾಕಿದ್ರು.
ನಾನೇನು ಅಂದ್ಕೊಂಡೆ ಅಂದರೆ ಅವನಿಗೆ 12 ಇಯರ್ಸ್ ಕಂಪ್ಲೀಟಾಗಿ 13 ಇಯರ್ಸ್ಗೆ ಬೀಳುತ್ತೆ. ಮಕ್ಳಿಗೆ ಅಂದರೆ ಸಾಮಾನ್ಯವಾಗಿ ಆ ಟೈಮ್ ಆಗುತ್ತಲ್ಲ ಮಕ್ಳಿಗಾಗೋದು. ನಾನು ಹಂಗೆ ಅಂದ್ಕೊಂಡೆ. ಸರಿ ಬಿಡು, ನಾಳೆ ಹೋಗಿ ತಾಯ್ತ ಕಟ್ಸೋಣ ಅಂದ್ಕೊಂಡೆ. ಬಂದ್ವಿ. ಬಂದುಬಿಟ್ಟು ಸ್ವಲ್ಪ ಊಟ ತಿನ್ನಿಸ್ಬಿಟ್ಟು ಸಿರಪ್ಪು ಮಾತ್ರೆ ಎಲ್ಲ ಹಾಕಿದೆ. ಆಮೇಲೆ ನೋಡ್ಕೊಂಡ್ವಿ. ಸ್ವಲ್ಪ ಹೊತ್ತು ಮಲ್ಕೊಂಡ. ಊಟ ತಿನ್ನೋಕ್ಕಾಗ್ತಿಲ್ಲ ಅಂದ. ಪರವಾಗಿಲ್ಲಪ್ಪ, ಸ್ವಲ್ಪ ತಿನ್ನಬೇಕು ಈ ಟೈಮಲ್ಲಿ ಎಲ್ರಿಗೂ ಅಷ್ಟೇ ಹುಷಾರಿಲ್ದಿರ ಆದಾಗ ಊಟ ತಿನ್ನೋಕ್ಕಾಗಲ್ಲ, ಸ್ವಲ್ಪ ತಿನ್ಬೇಕು ನೀನು, ಇಲ್ಲಾಂದರೆ ನಿನಗೆ ಎನರ್ಜಿ ಹೇಗೆ ಬರುತ್ತೆ ಏನೋ ಅಂದ್ಬಿಟ್ಟು ನಾವು ಸ್ವಲ್ಪ ಮುದ್ದಿಸ್ಬಿಟ್ಟು ಊಟ ತಿನ್ನಿಸಿ ಮಲಗಿಸಿದ್ವಿ. ಆಮೇಲೆ ನೋಡ್ತೀವಿ, ಒಂದು ನೈಟ್ ಒಂದು 3-4 ಅಲ್ಲ, ಒಂದು 5 ಟೈಮ್ಸ್ ಆ ಥರ ಎದ್ದು ನೋಡಿದೆ ನಾನು, ಜ್ವರ ಏನನ್ನ ಕಮ್ಮಿ ಬಿದ್ದಿದೆಯಾ ಇಲ್ವಾ ಅಂತ. ಈಗ ಹೋಗ್ತೀನಿ, ಹಿಂಗೆ ನೋಡ್ತೀನಿ, ಜ್ವರನೇ ಕಮ್ಮಿ ಆಗಿಲ್ಲ. ನಾನು ಅವರಪ್ಪ ಇಬ್ಬರೂ ಹಾಗೆ ಮಾಡಿದ್ದು. ಸರಿ ಅಂದ್ಬಿಟ್ಟು ಇನ್ನು ಬೆಳಿಗ್ಗೆ ನೋಡೋಣ ಅಂದ್ಬಿಟ್ಟು ಮಲ್ಕೊಂಡ್ವಿ. ಅವನಿಗೂ ಸ್ವಲ್ಪ ಡಿಸ್ಟರ್ಬ್ ಆಯಿತು, ನಿದ್ದೆ ಬಂದಿಲ್ಲ. ಯಾಕಂದರೆ ಮಕ್ಕಳಿಗೆ ತಲೆ ನೋವ್ತಾ ಇದ್ರೂ ನಿದ್ದೆ ಬರೋದಿಲ್ಲ ಅಲ್ವಾ. ಮತ್ತು ಸರಿ ಅಂದ್ಬಿಟ್ಟು ನಾನೊಂದು 3:30 ಆಗಿತ್ತು. ಆ ಟೈಮಲ್ಲಿ ಎದ್ಬಿಟ್ಟು, ಮಮ್ಮಿ ನನಗೆ ನಿದ್ದೆ ಬರ್ತಾಯಿಲ್ಲ, ತಲೆ ತುಂಬ ನೋವ್ತಾ ಇದೆ ಅಂದರು. ಸರಿ ಇರಪ್ಪ ಅಂದ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ತೇವ ಮಾಡಿಬಿಟ್ಟು ಇಲ್ಲಿ ಹಾಕ್ತೀವಿ ನಾವು, ಹಾಕಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ನಾನು ತೇವ ಬಟ್ಟೆ ತೊಗೊಂಡ್ಬಿಟ್ಟು ಇಲ್ಲಿ ಹಾಕಿದೆ. ಸ್ವಲ್ಪ ಹೊತ್ತು ಮಲ್ಕೊಪ್ಪ, ಕಮ್ಮಿ ಆಗುತ್ತೆ ಅಂದೆ. ಆದ್ರೂ ಅವನಿಗೇನು ಕಮ್ಮಿ ಆಗಿಲ್ಲ. ಸರಿ, ಒಂದು ಲೋಟ ಹಾಲು ಬಿಸಿ ಮಾಡಿ ಕೊಡ್ತೀನಿ ಕುಡಿ, ಮತ್ತೆ ಒಂದು ಟ್ಯಾಬ್ಲೆಟ್ ಹಾಕ್ತೀನಿ ಅಂದೆ. ಸರಿ ಅಂದ್ಬಿಟ್ಟು ಎಷ್ಟಾದರೆ ಅಷ್ಟು ಹಾಲು ಕುಡಿದ್ಬಿಟ್ಟು ಟ್ಯಾಬ್ಲೆಟ್ ಹಾಕ್ತೆ. ತಲೆನೋವೇನೋ ಕಮ್ಮಿ ಆಯಿತು. ನೆಕ್ಸ್ಟು ಜ್ವರ ಕಮ್ಮಿ ಆಗಿಲ್ಲ. ನೆಕ್ಸ್ಟು ಟ್ಯೂಸ್ಡೇನೂ ಹೋದ್ವಿ. ಅಲ್ಲಿ ಹೋದ್ರೆ ಕ್ಲಿನಿಕ್ ಹತ್ರ ಅವ್ರು ಇರಲಿಲ್ಲಂತೆ. ಅವ್ರು ಇದಕ್ಕೆ ಹೋಗಿದ್ರಂತೆ, ಬೆಂಗಳೂರಿಗೆ ಹೋಗಬೇಕು ಅಂದ್ಬಿಟ್ಟು ಆಗ್ತಾನೆ ಹೋಗಿದ್ದಾರೆ. ನಾವು ಆವಾಗ ಹೋಗಿದ್ವಿ, ಸಿಗಲಿಲ್ಲ. ಫೋನ್ ಮಾಡಿದೆ, ಫೋನ್ ಪಿಕ್ ಮಾಡಲಿಲ್ಲ ಅವರು. 2-3 ಟೈಮ್ಸ್ ಮಾಡಿದೆ, ಪಿಕ್ ಮಾಡಲಿಲ್ಲ. ಸರಿ ಅಂದ್ಬಿಟ್ಟು ಗಂಗಮ್ಮ ಗುಡಿ ಟೆಂಪಲ್ಗೆ ಹೋಗ್ಬಿಟ್ಟು ಸೀಟ್ ಹಾಕ್ಸ್ಕೊಂಡು ಬಂದು ಅದೇ ಸಿರಪ್ ಅದೇ ಟ್ಯಾಬ್ಲೆಟ್ಸೇ ಕಂಟಿನ್ಯೂ ಮಾಡಿದೆ. ಅಲ್ಲಿಗೂ ಏನೂ ಕಮ್ಮಿ ಆಗಿಲ್ಲ. ನೆಕ್ಸ್ಟು ವೆಡ್ನಸ್ಡೇ ಅವ್ರಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅಂದರೆ ಅವರು ಫಸ್ಟ್ ರೌಂಡ್ ಟೆಸ್ಟ್ ಆಗಿತ್ತಲ್ವ, ಅದ್ರದ್ದು ನಾವು ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾಯಿದ್ದೀವಿ, ನೀವು ಬರಬೇಕು ಅಂದರು. ಆವಾಗ ನಾನು ಹೇಳಿದೆ, ಮೇಡಮ್ ಬರೋಕ್ಕಾಗಲ್ಲ, ಅವನಿಗೆ ತುಂಬಾ ಹುಷಾರಿಲ್ಲ, ಏನು ಮಾಡೋದು ಅಂದರೆ, ಪರವಾಗಿಲ್ಲ ಹಾಸ್ಪಿಟ್ಲಲ್ಲಿ ತೋರಿಸಿ ಏನನ್ನ ಅವ್ರಿಗೆ ಅದೇ ಥರನೇ ಇತ್ತು ಅಂದರೆ ಬರೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಚೆನ್ನಾಗಿದ್ದಾನೆ ಆರಾಮಾಗಿದ್ದಾನೆ ಅಂದರೆ ಬರ್ರಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಮತ್ತೆ ಇನ್ನೊಂದು ಹಾಸ್ಪಿಟಲ್ಗೆ ಹೋದ್ವಿ, ಮಾನಸ ಹಾಸ್ಪಿಟಲ್ ಅಂದ್ಬಿಟ್ಟು ಅಲ್ಲಿಗೆ ಹೋದೆ. ನಾನೇ ಕರ್ಕೊಂಡು ಹೋದೆ. ಅವರಪ್ಪ ಬೇರೆ ಎಲ್ಲೋ ಹೋಗಿದ್ರು, ತೋರಿಸ್ಕೊಂಬ, ನಾನು ಬರೋದು ಲೇಟ್ ಆಗುತ್ತೆ ಅಂದರು. ಸರಿ ಬಿಡಪ್ಪ, ನಾನೇ ಹೋಗಿ ಕರ್ಕೊಂಡು ಹೋಗ್ತೀನಿ, ತೋರಿಸ್ಕೊಂಬರ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯಿಂದ ತಮ್ಮ ಇದ್ದಾನೆ, ಕರ್ಕೊಂಡು ಹೋದೆ. ಅಂದರೆ ತಮ್ಮ ಅಂದರೆ ಸ್ವಂತ ತಮ್ಮ ಅಲ್ಲ, ನಾವು ಅದೇ ರೀತಿಯೇ ಇರ್ತೀವಿ. ನಾವು ನಮ್ಮ ಬೈಕ್ ತಗೊಂಡು ಹೋಗಿ ತೋರಿಸ್ಕೊಂಡು, ಅಲ್ಲಿ ಗಿರಿಜಾ ಮೇಡಮ್ ಅಂತ ಇರ್ತಾರೆ ಹಾಸ್ಪಿಟ್ಲಲ್ಲಿ, ಅವ್ರಿಗೆ ತೋರಿಸ್ದೆ. ಅವರು ಬರೆದು ಕೊಟ್ಟಿರ್ತಾರಲ್ಲ ಸ್ಲಿಪ್ಪು, ಅದೆಲ್ಲ ತೋರಿಸ್ದೆ. ಸರಿ ನಾನು ಬೇರೆ ಟ್ಯಾಬ್ಲೆಟ್ಸ್ ಬರೆದು ಕೊಡ್ತೀನಿ, ಅದು ಕೊಟ್ಟು ನೋಡಿ, ಏನನ್ನ ಕಮ್ಮಿ ಆಯ್ತಂದರೆ ಕಮ್ಮಿ ಆಗಲಿ, ಇಲ್ಲಾಂದರೆ ನಾಳೆ ಸಾಯಂಕಾಲ ಬನ್ನಿ ಅಂತ ಹೇಳಿದರು. ಸರಿ ಮೇಡಮ್ ಆಯಿತು, ಬರ್ತೀವಿ, ನೋಡ್ಕೊಂಡು ಬರ್ತೀವಿ ಅಂದ್ಬಿಟ್ಟು ನೋಡಿಕೊಂಡು ಅವನಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಅವೆಲ್ಲ ತಗೊಂಡು ಯಾವ್ಯಾವ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಅವರೆಲ್ಲ ಕೇಳಿಕೊಂಡು ಬಂದೆ. ಸ್ವಲ್ಪ ಆರಾಮಾಗಿದ್ದ. ಸ್ಕೂಲ್ ಹತ್ರ ಹೋಗಿ ಅಲ್ಲಿ ಟೀಚರ್ನೆಲ್ಲ ಮಾತಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ಮನೆಗೆ ಬಂದರೆ ಸ್ವಲ್ಪ ಕಮ್ಮಿ ಆಯಿತು, ಮತ್ತು ನೈಟೆಲ್ಲ ಜ್ವರನೇ ಬಂತು, ಕಮ್ಮಿ ಆಗಲಿಲ್ಲ. ಈಗ ಯಾವುದೇ ಜ್ವರ ಆಗಲಿ, ಮಾಮೂಲಿ ಜ್ವರ ಆದರೆ 3 ಡೇಸ್ಗೆಲ್ಲ ಕಂಪ್ಲೀಟ್ ಆಗುತ್ತೆ. ಇವನಿಗೆ ಮಾಮೂಲಿ ಜ್ವರ ಅಲ್ವಲ್ಲ, 4 ಡೇಸ್ ಆಯಿತು, ಕಮ್ಮಿ ಆಗಲಿಲ್ಲ. ನಾವು ಡಿಸೈಡ್ ಆದ್ವಿ, ತರ್ಸ್ಡೇ ಹೋದ್ವಿ, ಸಾಯಂಕಾಲ ಹೋದ್ವಿ. ಏನು ಮೇಡಮ್ ಜ್ವರನೇ ವಾಸಿ ಆಗಿಲ್ಲ, ಯಾಕೋ ಏನೋ ಒಂದು ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂದ್ವಿ. ಸರಿ ಮಾಡಿಸೋಣ ಅಂದ್ಬಿಟ್ಟು ಟೈಫಾಯ್ಡ್ ಜ್ವರಕ್ಕೆ ಬ್ಲಡ್ ಟೆಸ್ಟ್ ಬರೆದು ಕೊಟ್ಟರು. ನೋಡಿದ್ರೆ ಅದರಲ್ಲಿ ನೆಗೆಟಿವ್ ಬಂತು. ಮೇಡಮ್ ಅವ್ರು ಇಟ್ಕೊಂಡು, ಇಲ್ಲಮ್ಮ ಇದು ನೆಗೆಟಿವ್ ಆಗಿದೆ, ಟೈಫಾಯ್ಡ್ ಏನಿಲ್ಲ, ನೀವೇನು ಭಯ ಬೀಳಬೇಡ್ರಿ, ಕಮ್ಮಿ ಆಗುತ್ತೆ, ಈ ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿ ಅಂತ ಹೇಳಿದರು. ಸರಿ ಮೇಡಮ್ ಅಂದ್ಬಿಟ್ಟು ನಾವು ಹಾಗೆ ಇದ್ರೆ ನಾಳೆ ಬರ್ತೀವಿ ಅಂದ್ಬಿಟ್ಟು ಬಂದರೆ ಮತ್ತೇನು ಜ್ವರ ಆ ನೈಟು ಆಗಲೆಲ್ಲ ಬರ್ತಾಯಿದೆ.
ಏನು ಮಾಡಬೇಕು ನಮ್ಗೆ ಅರ್ಥ ಆಗಲಿಲ್ಲ. ಮತ್ತೆ ಫ್ರೈಡೇ ಕರ್ಕೊಂಡೋಗಿ ಏನನ್ನ ಆಗಲಿ ಅಡ್ಮಿಟ್ ಮಾಡಿಬಿಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿ ಹೋದ್ವಿ. ಅವರು ಇದ್ಕೊಂಡು ಹೋದರೆ ಹೋಗಲಿ ಅಡ್ಮಿಟ್ ಮಾಡ್ಕೊಂಬಿಡ್ತೀವಿ 2 ಡೇಸು ನೋಡ್ಕೊಳ್ಳಿ, ಜ್ವರ ಕಮ್ಮಿ ಆಗಿಲ್ಲ ಅಂತಿದ್ದೀರಲ್ವ ಅಂದ್ರೆ, ಹೌದು ಮೇಡಮ್ ನಾವು ಅದಕ್ಕೆ ಬಂದಿದ್ದು ಅಂದ್ವಿ. ಸರಿ, ಒಂದು ಬ್ಲಡ್ ಚೆಕಪ್ ಬರೆದು ಕೊಡ್ತೀನಿ, ಒಂದು ಡೆಂಗ್ಯೂ ಜ್ವರಕ್ಕೆ ಬರೆದು ಕೊಡ್ತೀವಿ, ಪಾಸಿಟಿವಾ ನೆಗೆಟಿವಾ ನೋಡೋಣ ಅಂದರು. ಹ್ಞೂ ಸರಿ ಮೇಡಮ್ ಬರೆದು ಕೊಡಿ ಅಂದೆ. ಬರೆದು ಕೊಟ್ಟರು. ಟೆಸ್ಟ್ ಮಾಡಿಸಿದ್ವಿ, 800 ರುಪೀಸ್ ಆಯಿತು. ಮತ್ತು ಪ್ಲೇಟ್ಲೆಟ್ಸ್ ಎಲ್ಲನೂ ಕಮ್ಮಿ ಆಗಿತ್ತು. 1,29,000 ಏನೋ ಇತ್ತು. ಮ್ಯಾಕ್ಸಿಮಮ್ 1,29,000 ಇರಬೇಕಂತೆ ಫ್ರೆಂಡ್ಸ್. ಮೇಡಮ್ ಇದ್ಕೊಂಡು ನೋಡೋಣ, ಅದು ಇನ್ನೂ ಒಂದು ರಿಪೋರ್ಟು ಬೆಳಿಗ್ಗೆ ಬರುತ್ತೆ ಅಂತ ಹೇಳಿದ್ರು. ನಮಗೆ ಇದರಲ್ಲಿ ಪ್ಲೇಟ್ಲೆಟ್ಸ್ ಇರುತ್ತಲ್ವ, ಅದರಲ್ಲಿ ಕಮ್ಮಿ ಆಗಿತ್ತಲ್ಲ, ಇದು ಡೆಂಗ್ಯೂ ಜ್ವರ ಥರನೇ ಇದೆ, ನಾವು ಅಡ್ಮಿಟ್ ಮಾಡ್ಕೊತೀವಿ, ಬೆಳಗ್ಗೆನೂ ಮಾಡಬೇಕಾಗುತ್ತೆ ಬ್ಲಡ್ ಟೆಸ್ಟ್ ಅಂತ ಹೇಳಿದ್ರು. ಹ್ಞೂ ಸರಿ ಮೇಡಮ್ ಆಯಿತು ಅಂದ್ಬಿಟ್ಟು ಅಡ್ಮಿಟ್ ಮಾಡಿದ್ವಿ. ನಾವು ನೈಟು 8 ಹಾಸ್ಪಿಟಲ್ಗೆ ಹೋಗಿದ್ದು. ಅಡ್ಮಿಟ್ ಅದು ಇದು ಅನ್ನೋಷ್ಟರಲ್ಲಿ 10 ಆಯಿತು. ಆ ಫಾರ್ಮಾಲಿಟೀಸ್ ಇರುತ್ತಲ್ಲ ಹಾಸ್ಪಿಟ್ಲಿಗೂ, ಅವೆಲ್ಲ ಮಾಡಿಕೊಂಡು ಹೋದ್ವಿ. 10 ಆಯಿತು. ಮತ್ತು ಇನ್ನು ನಾವು ಏನೂ ಎತ್ಕೊಂಡು ಹೋಗಿರ್ಲಿಲ್ಲಲ್ಲ, ನಮ್ಗೆ ಬೇಕಾಗಿರೋ ವಸ್ತುಗಳೇನು ತಗೊಂಡು ಹೋಗಿರ್ಲಿಲ್ಲಲ್ಲ. ನಮ್ಮ ಹಸ್ಬೆಂಡ್ ಇದ್ಕೊಂಡು ನಾನು ಮನೆಗೆ ಹೋಗ್ಬಿಟ್ಟು ನಮ್ಗೆ ಏನೇನು ಬೇಕೋ ಅವೆಲ್ಲ ತೊಗೊಂಬರ್ತೀನಿ, ಬೆಡ್ಶೀಟು ಅವೆಲ್ಲ ತೊಗೊಂಬರ್ತೀನಿ ಅಂತ. ಸರಿ ಹೋಗಿ ಹುಷಾರಾಗಿ ಬಾ, ನಮ್ಮ ಬೆಡ್ಶೀಟ್ ಅವೆಲ್ಲ ಬೇಕಲ್ಲ ತೊಗೊಂಬಾ ಅಂತೆ. ಅವರು ತಗೊಂಡು ಬಂದರು. ಅಷ್ಟೊತ್ತಿಗೆ ಇವನಿಗೆ ಡ್ರಿಪ್ಸ್ ಎಲ್ಲ ಹಾಕಿದ್ರು. ಇಲ್ಲಿ ಕೆನಲ್ ಹಾಕ್ತಾರಲ್ಲ, ಕೆನಲ್ ಹಾಕ್ಬಿಟ್ಟು ಇಂಜೆಕ್ಷನ್ಸ್ ಅವೆಲ್ಲ ಕೊಟ್ಟರು. ನೆಕ್ಸ್ಟು ಡ್ರಿಪ್ಸ್ ಎಲ್ಲ ಹಾಕಿದ್ರು. ಡ್ರಿಪ್ಸ್ ಎಲ್ಲ ಹಾಕಿದ್ದಾದಮೇಲೆ ಮತ್ತು ನೈಟ್ ಹಾಗೆ ಮಲ್ಕೊಂಡ್ವಿ. ನೆಕ್ಸ್ಟು ಬೆಳಗ್ಗೆ ಬಂದರು, ಬ್ಲಡ್ ಚೆಕಪ್ ಮಾಡಿದ್ರು. ಆವಾಗ 1,29,000 ಇದ್ದಿತ್ತು ಪ್ಲೇಟ್ಲೆಟ್ಸು 1,14,000ಗೆ ಬಂತು. ಅವರು ಇನ್ನೊಂದು ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರಲ್ಲ, ಮಾರನೇ ದಿನ ಹೋಗಿ ನೋಡಿದ್ರೆ ಡೆಂಗ್ಯೂ ಪಾಸಿಟಿವ್ ಅಂತೆ ಬಂತು, ಅದು ಜ್ವರ. ಸರಿ ಅಂದ್ಬಿಟ್ಟು ಅಡ್ಮಿಟ್ ಮಾಡ್ಕೊಂಡಿದ್ವಲ್ಲ, ಇನ್ನು ಅದಕ್ಕೆ ಏನೇನು ಪ್ರೊಸೀಜರ್ ಇರುತ್ತೆ ಅದೆಲ್ಲ ಮಾಡಿದ್ರು. ಅದಕ್ಕೆ ಇಂಜೆಕ್ಷನ್ ಹಾಕೋದು, ಟೈಮ್ ಟು ಟೈಮ್ ಡ್ರಿಪ್ಸ್ ಹಾಕೋದು. ಅವ್ರು ಏನು ಹೇಳಿದ್ರು, ಡ್ರಿಪ್ಸು ತೆಗಿಬಾರ್ದು, ಡೆಂಗ್ಯೂ ಪಾಸಿಟಿವ್ ಬಂದಿದೆಯಲ್ವ, ಅದು ಡ್ರಿಪ್ಸು ಕಂಟಿನ್ಯೂ ಆಗಿ ಹೋಗಬೇಕು, ತೆಗಿಬಾರ್ದು ಅಂತ ಹೇಳಿದರು. ಸರಿ ಮೇಡಮ್ ತೆಗಿಯಲ್ಲ, ಅದು ಮುಗಿದ ಮೇಲೆ ಇನ್ನೊಂದು ಹಾಕ್ಸ್ತೀವಿ ಅಂದ್ಬಿಟ್ಟು ಹಾಕ್ಸಿದ್ವಿ. ಸಿಸ್ಟರ್ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರಲ್ಲಿ, ಎಲ್ಲ ಆಯ್ತಲ್ವ. ನೆಕ್ಸ್ಟು ಮಾರನೇ ದಿನ ಬಂದರು, ಬ್ಲಡ್ ಚೆಕಪ್ ಮಾಡಿದ್ರು. ಆವಾಗ ಸ್ವಲ್ಪ ರೈಸ್ ಆಯಿತು, 1,22,000 ಏನೋ ಆಯಿತು. ಮತ್ತು ಮೂರನೇ ದಿನ ಮಾಡಿದಾಗ ಏನು ಹೇಳಿದ್ರಂದರೆ, ಮಗುಗೆ ಇಚ್ಚಿಂಗ್ ಎಲ್ಲ ಆಗುತ್ತೆ, ನೀವು ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ, ಮಗುಗೆ ಇಚ್ಚಿಂಗ್ ಆದರೆ ನನಗೆ ಹೇಳಬೇಕು, ಇಲ್ಲ ಮಗುಗೆ ಅಮ್ಮ ಥರ ದೊಡ್ಡ ದೊಡ್ಡ ಮಚ್ಚೆಗಳ ಥರ ಆಗುತ್ತೆ, ಅದಾದರೂ ನಮ್ಗೆ ಹೇಳಬೇಕು, ಇಲ್ಲಾಂದರೆ ಚಿಕ್ಕ ಚಿಕ್ಕ ಮಚ್ಚೆ ಬರುತ್ತೆ, ಅದಾದರೂ ಏನೇ ಆಗಲಿ ಮಗುಗೆ ತೊಂದರೆ ನಮ್ಗೆ ಹೇಳಬೇಕು, ಹೊಟ್ಟೆ ನೋವುತ್ತೆ ಈ ಥರ ಎಲ್ಲ ಹೇಳಿದ್ರು. ಸರಿ, ನಾನು ಗಮನಿಸ್ಕೊಳ್ತಾ ಇದ್ದೆ. ಅವನಿಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಇಚ್ಚಿಂಗ್ ಆಯಿತು 3rd ಡೇಗೆ. ಮೇಡಮ್ ಇಚ್ಚಿಂಗ್ ಆಗ್ತಿದೆ ಅಂತೆ ಮಗುಗೆ ಅಂದೆ. ಅದು ಆಗಬೇಕು, ಆದರೆ ಮಗುಗೆ ಹುಷಾರಾಗ್ತಿದೆಯಂತೆ ಅಂತ ಹೇಳಿದ್ರು. ಸರಿ ಮೇಡಮ್ ಆಯಿತು ಅಂದರೆ ಮಗುಗಿರೋಕ್ಕಾಗಬೇಕಲ್ವ. ಆಮೇಲೆ ನಾನು ಲೋಷನ್ ಬರೆಸ್ಕೊಂಡೆ, ಲೋಷನ್ ಹಚ್ಚುತ್ತಾ ಇದ್ದೆ, ಆದರೂ ಕಮ್ಮಿ ಆಗಿಲ್ಲ. ಚಿಕ್ಕ ಚಿಕ್ಕ ಗುಳ್ಳೆ ಬರ್ತಿತ್ತು, ಇಷ್ಟು ಗುಳ್ಳೆ ಬರ್ತಾಯಿತ್ತು. ಹೇಳಿದೆ, ಅವನಿಗೆ ಚಿಕ್ಕ ಚಿಕ್ಕ ಗುಳ್ಳೆ ಥರ ಬರ್ತಿದೆ, ಏನೋ ನನಗೂ ಗೊತ್ತಿಲ್ಲ ಅಂದರೆ, ಪರವಾಗಿಲ್ಲಮ್ಮ ಬರಲಿ, ಎಲ್ಲನೂ ಒಳ್ಳೆಯದಕ್ಕೆ ಆಗುತ್ತೆ, ಮಗುಗೆ ಸ್ವಲ್ಪ ವಾಸಿ ಆಗುತ್ತಲ್ವ, ಅದಕ್ಕೆ ಇವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂದರು. ಸರಿ ಮೇಡಮ್ ಅಂದೆ. ಆಮೇಲೆ ಅವ್ನಿಗೆ ಏನಾಯ್ತಂದರೆ ನೈಟ್ ಟೈಮಲ್ಲಿ ಇಚ್ಚಿಂಗ್ ಜಾಸ್ತಿ ಆಯಿತು. ನಾನು ಟ್ಯಾಬ್ಲೆಟ್ಸ್ ಬರ್ಕೊಂಡು ಹಾಕಿದೆ, ಕಮ್ಮಿ ಆಯಿತು. ನೆಕ್ಸ್ಟ್ ಮಾರನೇ ದಿನವೂ ಇನ್ನೂ ಜಾಸ್ತಿ ಆಯಿತು. ಮತ್ತು ನೈಟ್ ಟೈಮಲ್ಲಿ ಅವ್ರ ಅಪ್ಪ ಮನೆಗೆ ಬಂದಿದ್ದ, ನಾನೇ ನೋಡ್ಕೊಳ್ತಾ ಇದ್ದೆ, ಅಲ್ಲಿ ಜಾಗ ಇರೋದಿಲ್ಲ ಅಲ್ವಾ, ಅದಕ್ಕೆ. ಮತ್ತು ಮನೆಗೆ ಬಂದರು ಅವರು. ಇವನಿಗೆ ಒಂದು 10 ಆ ಥರ ಚೆನ್ನಾಗಿ ಊಟ ತಿನ್ನಿಸಿ, ಜ್ಯೂಸಸ್ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡಿಸ್ಬಿಟ್ಟು ಮಲಗಿಸಿದ್ವಿ. ಅವರಪ್ಪ ಮನೆಗೆ ಬಂದರು, ನಾನು ಹಾಸ್ಪಿಟ್ಲಲ್ಲೇ ಇದ್ದೆ.
ನೆಕ್ಸ್ಟು ಒಂದು 10:30, 11 ಆ ಥರ ಮಮ್ಮಿ ಇಚ್ಚಿಂಗ್ ಜಾಸ್ತಿ ಆಗ್ತಿದೆ, ನನಗೆ ನಿದ್ದೆ ಬರ್ತಿಲ್ಲ ಅಂತ. ಸರಿ ಬಿಡಪ್ಪ, ನಿನಗೆ ಲೋಷನ್ ಹಚ್ತೀನಿ, ಸ್ವಲ್ಪ ಕಮ್ಮಿ ಆಗುತ್ತೆ, ಮಲಕ್ಕೋ ಅಂದೆ. ಹಚ್ಚಿದೆ, ಕಮ್ಮಿ ಆಗಲಿಲ್ಲ. ಮತ್ತು ರೌಂಡಿಂಗ್ಸ್ಗೆ ನೈಟ್ ಟೈಮು ಡಾಕ್ಟರ್ ಬರ್ತಾರೆ, ಜನರಲ್ ಡಾಕ್ಟರ್, ಅವ್ರಿಗೆ ಹೇಳಿದೆ, ಸರ್ ಈ ಥರ ಆಗ್ತಿದೆ, ಏನು ಮಾಡಬೇಕು ಅಂದರೆ ಅವರೇ ಇನ್ನೊಂದು ಡೇ ಅಂದರೆ ಹಿಂದಿನ ದಿನ ಅವರೊಂದು ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ, ನೆಕ್ಸ್ಟ್ ಅದೇ ಟ್ಯಾಬ್ಲೆಟೇ ಮತ್ತು ಒಂದು ಇಂಜೆಕ್ಷನ್ ಬರೆದು ಕೊಡ್ತೀನಿ, ಹಾಕ್ಸಿ ಅಂದರು. ಹ್ಞೂ ಹಾಕ್ಸ್ತೀನಿ ಸರ್ ಅಂದೆ. ಇಂಜೆಕ್ಷನ್ನೆಲ್ಲ ಹಾಕ್ಸಿಬಿಟ್ಟು ಅವನಿಗೆ ಅದು ಬಾಡಿಗೇನೋ ಅಡ್ಜಸ್ಟ್ ಆಗಿಲ್ಲ ಅನ್ಕೊತೀನಿ, ಹಾಗೆ ವಾಮಿಟ್ ಆಗೋಯಿತು. ಮತ್ತು ಅದೆಲ್ಲ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಮತ್ತೆ ಹೋಗಿ ಇಡ್ಲಿ ತೊಗೊಂಬಂದು ತಿನ್ನಿಸಿ ಎಲ್ಲ ಮಾಡಿದೆ ನಾನು. ಎಲ್ಲ ಆದಮೇಲೆ ಮಲ್ಕೊಂಡ. ಮತ್ತು ಇನ್ನು ಸ್ವಲ್ಪ ಹೊತ್ತಿಗೆಲ್ಲನೂ ಹೊಟ್ಟೆ ನೋವು ಅಂದ. ಅಯ್ಯೋ ಏನಪ್ಪ ಮಾಡೋದು, ಹೊಟ್ಟೆ ನೋವ್ತಿದೆ ಅಲ್ಲಪ್ಪ, ಏನು ಮಾಡೋದು ಅಂದ್ಬಿಟ್ಟು ಸಿಸ್ಟರ್ನ ಕರ್ಕೊಂಬಂದೆ. ಅವರು ಸ್ವಲ್ಪ ಮೆಡಿಸಿನ್ ಹಾಕಿದ್ರೆ ಕಮ್ಮಿ ಆಗುತ್ತೆ, ಮಲ್ಕೊ ಅಂದರೆ, ಇಲ್ಲ ನನಗೆ ಜಾಸ್ತಿ ಆಗ್ತಿದೆ, ಮಲ್ಗೋಕ್ಕಾಗ್ತಿಲ್ಲ ಅಂತ. ಏನು ಮಾಡೋದು ಅಂದರೆ ಡಾಕ್ಟ್ರ್ ಇರ್ತಾರಲ್ಲ ಅವ್ರನ್ನ ಕೇಳಿದ್ರು ಸಿಸ್ಟರ್ ಫೋನ್ ಮಾಡಿಬಿಟ್ಟು. ಒಂದು ಟ್ಯಾಬ್ಲೆಟ್ ಹಾಕ್ತಾರೆ, ಮೋಷನ್ ಬರುತ್ತಲ್ಲ ಆ ಜಾಗದಲ್ಲಿ ಒಂದು ಟ್ಯಾಬ್ಲೆಟ್ ಹಾಕಿದ್ರು. ಆವಾಗ ಮೋಷನ್ ಹಾಕ್ಬಿಟ್ಟು ಕಮ್ಮಿ ಆಗೋಯಿತು ಹೊಟ್ಟೆ ನೋವು. ಅವ್ರ ಅಪ್ಪನಿಗೆ ಫೋನ್ ಮಾಡಿ ಹೇಳಿದೆ, ಮಗುಗೆ ಈ ಥರ ಆಗ್ತಿದೆ, ನನ್ನ ಕೈ ಕಾಲು ಆಡ್ತಿಲ್ಲ, ಏನು ಮಾಡಬೇಕು ನಂಗೆ ಗೊತ್ತಾಗ್ತಿಲ್ಲ ಅಂದರೆ, ಸರಿ ಇರು ನಾನು ಬರ್ತೀನಿ ಅಂದ್ಬಿಟ್ಟು ಬಂದರು. ಅವ್ರು ಬರೋಷ್ಟೊತ್ತು 1:30 ಆ ಟೈಮ್ ಆಗಿತ್ತು. ಅಷ್ಟೊತ್ತಿಗೆ ಕಮ್ಮಿ ಆಗಿತ್ತಲ್ವ, ಸರಿ ಮಲಕ್ಕೋ ಅಂದ್ಬಿಟ್ಟು 3 ಜನನೂ ಸ್ವಲ್ಪ ಹೊತ್ತೊಂದು 2:30 ಆ ಟೈಮ್ ಆಗಿತ್ತು ಮಲ್ಕೊಂಡು. ಮತ್ತು ನಿದ್ದೆ ಇಲ್ವಲ್ಲ, ಮಗುಗೆ ಏನಾಗುತ್ತೋ ಏನೋ ಅಂತ ಭಯ ಇರುತ್ತೆ ಅಲ್ವ ನಮ್ಮ ಪೇರೆಂಟ್ಸ್ಗೆ. ಈಗ ಮಕ್ಕಳು ಚೆನ್ನಾಗಿದ್ದರೆ ನಾವೂ ನೆಮ್ಮದಿಯಾಗಿರ್ಬೋದು. ಅದೇ ಮಕ್ಳಿಗೆ ಏನನ್ನ ಒಂಚೂರು ಎಡವಟ್ಟಾಯ್ತಂದರೆ ನಮಗೆ ತಡ್ಕೊಳಕ್ಕಾಗೋದಿಲ್ಲಲ್ವ, ನಮಗೂ ಅದೇ ಥರ ಆಯಿತು. ಏನಂದರೆ ವಾಸಿ ಆಯಿತು. ಮತ್ತು ಅವರು ಗಿರಿಜಾ ಮೇಡಮ್ ಬಂದರು. ಅವ್ರಿಗೆ ಈ ಥರ ಆಯಿತು ಮೇಡಮ್ ಅಂತ ಹೇಳಿದ್ವಿ. ಮೇಡಮ್ ಎಲ್ಲ ಚೆನ್ನಾಗಿ ಚೆಕಪ್ ಮಾಡಿ ನೆಕ್ಸ್ಟ್ ಇನ್ನೊಂದು ಸಲ 4ನೇ ದಿನ ಚೆಕಪ್ ಮಾಡಿದ್ರು. ಬ್ಲಡ್ ಚೆಕಪ್ಪಲ್ಲಿ 1,36,000 ಆ ಥರ ಪ್ಲೇಟ್ಲೆಟ್ಸು ಜಾಸ್ತಿ ಆಗಿತ್ತು. ನಾನು ಕೇಳಿದೆ, ಮೇಡಮ್ ಮನೆಗೆ ಕಳಿಸ್ಕೊಡಿ, ಬೇಕಾದರೆ ನಾವು ಬರ್ತಿರ್ತೀವಿ, ಮೆಡಿಸಿನ್ ಎಲ್ಲ ಇಂಜೆಕ್ಷನ್ಸ್ ಅವು ಇವು ಹಾಕ್ಸ್ಕೊಳ್ಳೋಕ್ಕೆ ಬರ್ತೀವಿ, ಕಳಿಸ್ಕೊಡಿ ಅಂದರೆ, ಇಲ್ಲಮ್ಮ ಹಂಗೆಲ್ಲ ಇಲ್ಲ, ಇವತ್ತು ಅಬ್ಸರ್ವೇಷನಲ್ಲಿ ಇಟ್ಟಿರ್ತೀನಿ, ಎಲ್ಲ ನಿಲ್ಲಿಸಿರ್ತೀನಿ, ಡ್ರಿಪ್ಸ್ ಅವೆಲ್ಲ ನಿಲ್ಲಿಸಿರ್ತೀನಿ, ಇನ್ನು ನೋಡಿಕೊಂಡು ನಾಳೆ ಕಳಿಸ್ತೀನಿ ಅಂದರು. ಓಕೆ ಮೇಡಮ್ ಆಯಿತು ಅಂದ್ಬಿಟ್ಟು, ಏನನ್ನ ಪ್ರಾಬ್ಲಮ್ ಆದರೆ ನಮಗೆ ಹೇಳಿ, ಇಲ್ಲ ಅಂದರೆ ನಿಮ್ಮ ಮನೆಗೆ ಕಳಿಸ್ತೀವಿ ಅಂದರು. ದೇವ್ರ ದಯ ಏನೂ ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ಒಳ್ಳೆಯದಾಯಿತು, ವಾಸಿ ಆಯಿತು. ನೆಕ್ಸ್ಟು ಮಾರನೇ ದಿನ ಒಂದು ಬ್ಲಡ್ ಚೆಕಪ್ ಇರುತ್ತೆ, ಅದು ಮಾಡಿಸ್ಕೊಂಡು ನೀವು ಮನೆಗೆ ಹೋಗಿ, ಯಾಕೆಂದರೆ 1,50,000 ಇರಬೇಕಲ್ವ ಮ್ಯಾಕ್ಸಿಮಮ್ಮು, ಅದು ಅಷ್ಟು ಇರಬೇಕಲ್ವ. ಸೊ ಹಂಗಂದರು. ಸರಿ ಅಂದ್ಬಿಟ್ಟು ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ವಿ. 2,43,000 ಆ ಥರ ರೈಸ್ ಆಗೋಯಿತು. ನಮಗೂ ಖುಷಿ ಆಯಿತು, ಹೋಗಲಿ ಬಿಡಪ್ಪ ಚೆನ್ನಾಗಿ ಆದ ಮಗು, ನಮಗೂ ಖುಷಿ ಆಯ್ತು ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದುಬಿಟ್ವಿ. ಆವಾಗ ಟ್ಯೂಸ್ಡೇ ಆಯಿತು, ನಾಳೆನೇ ಹಬ್ಬ. ಇವತ್ತು 12:30 ಆ ಟೈಮ್ ಆಯಿತು, ಮನೆಗೆ ಬಂದ್ವಿ. ಇದು ನನಗೂ ಸ್ವಲ್ಪ ಭಯ ಆಯಿತು ಫ್ರೆಂಡ್ಸ್, ಏನಾಯಿತು ಏನೋ ಅಂತ. ಸ್ಕೂಲ್ಗೆ ಹೋಗಿ ಮಗು 10 ಡೇಸ್ ಆಗಿತ್ತು. ಹೋಗಲಿ ಬಿಡಿ, ಮಗುಗೆ ಎಷ್ಟು ದಿವಸ ಆದರೆ ಏನು ಸ್ಕೂಲು, ನಮಗೇನು ಹೆಲ್ತ್ ಅಲ್ವಾ ಇಂಪಾರ್ಟೆಂಟು. ಸೊ ಹಾಗೆ ನಾವು ಏನೂ ತಲೆ ಕೆಡಿಸ್ಕೊಂಡಿಲ್ಲ, ಸ್ಕೂಲ್ಗೆಲ್ಲ ಇನ್ಫಾರ್ಮ್ ಮಾಡಿದ್ವಿ, ಮ್ಯಾಮ್ ಈ ಥರ ಆಗಿದೆ ಮಗುಗೆ ಅಂತ. ಅವರು ಇದ್ಕೊಂಡು, ಸರಿ ಮ್ಯಾಮ್ ನಿಮಗೆ ಯಾವಾಗ ಕಳಿಸ್ಬೇಕು, ಯಾವಾಗ ಮಗು ಚೆನ್ನಾಗಿದ್ದಾನೆ ಅಂದರೆ ಅವಾಗೇ ಕಳಿಸಿ, ನೋ ಪ್ರಾಬ್ಲಮ್ ಅಂದರು. ಮಗು ತುಂಬ ಚೆನ್ನಾಗಿ ಬೆಟರ್ ಆದ. ನೆಕ್ಸ್ಟು ನಾನು ಥರ್ಸ್ಡೇಯಿಂದ ಸ್ಕೂಲ್ಗೆ ಕಳಿಸಿದ್ದು ಫ್ರೆಂಡ್ಸ್. ಇಷ್ಟು ನಡೀತು. ಒಂದು 5 ಡೇಸ್ ಹಾಸ್ಪಿಟ್ಲಲ್ಲಲ್ವ ನಾವು ಇದ್ದಿದ್ದು, ಕೈ ಕಾಲೇ ಆಡ್ತಿರ್ಲಿಲ್ಲ. ನಮ್ಮ ಮನೆಯಲ್ಲೆಲ್ಲ ಬಿಟ್ಟು ಹಾಸ್ಪಿಟ್ಲಲ್ಲಿ ಇರಬೇಕಂದ್ರೆ ತುಂಬ ಕಷ್ಟ ಅಲ್ವಾ. ಇಲ್ಲಿ ನೋಡಿದ್ರೆ ಡಾಗ್ಸ್ ಒಂದು 6 ಡಾಗ್ಸ್ಗೆ ನಾನು ಫೀಡ್ ಮಾಡ್ತೀನಿ ಫುಡ್ ಎಲ್ಲನೂ. ಪಾಪ ಅವುಗೂ ಹಿಂಸೆ, ಟೈಮ್ ಟು ಟೈಮ್ ನಮಗೂ ಊಟ ಇರಲ್ಲ, ನಮಗೂ ಹಿಂಸೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಹಾಸ್ಪಿಟ್ಲ್ ಏನಕ್ಕಾದರೂ ಬೇಕಪ್ಪ, ಈ ಹಾಸ್ಪಿಟ್ಲ್ ಬರಬಾರ್ದು ಕಾಯಿಲೆಗಳು ಅನಿಸುತ್ತೆ.
ನನಗೂ ದೇವ್ರ ದಯೆ ಹೆಂಗೋ ಚೆನ್ನಾಗಾದ್ನೆ ಅಲ್ವಾ. ನಾವು ಇನ್ನೊಂದು 2 ದಿನ ನೋಡ್ಕೊಂಡಿಲ್ಲ ಅಂದಿದ್ರೆ ತುಂಬ ಜಾಸ್ತಿ ಆಗೋಗಿರೋದು. ನಾವು ನೋಡಿಕೊಂಡು ಬೇಗ ಅಡ್ಮಿಟ್ ಮಾಡಿದ್ವಲ್ಲ, ಬೇಗ ಬೆಟರ್ ಆಗಿಬಿಟ್ಟ ಮಗು. ಇಷ್ಟೇ ಫ್ರೆಂಡ್ಸ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವ್ಲಾಗ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಏನು ಅಂತ ನಮಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗಲ್ಲಿ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.